ಪಿಗ್ಮೆಂಟೇಷನ್ ಬಂಗು ಈ ಸಮಸ್ಯೆ ಬರಲಿಕ್ಕೆ ಅಜೀರ್ಣ, ಮಲಬದ್ಧತೆ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳ ಸೇವನೆ, ಈ ಗುಲಾಬಿ ಹೂವಿನ ಪುಡಿ, ಕಕ್ಕೆ ಹೂವಿನ ಪುಡಿ, ಮುಲ್ತಾನಿ ಮಿಟ್ಟಿ 3 ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನ ಮಿಶ್ರಣ ಮಾಡಿ ನೀವು ಮುಖಕ್ಕೆ ಹಚ್ಚಿ 99% ಜನರಿಗೆ 1-2 ತಿಂಗಳಲ್ಲಿ ಬಂಗು ಹೋಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮುರುಕಟ್ಟಿ. ಆದ್ಮೇಲೆ ಇವತ್ತು ಪಿಗ್ಮೆಂಟೇಷನ್ ಬಂಗು ಇದಕ್ಕೆ ಪರಿಹಾರವನ್ನು ನೋಡೋಣ. ಈ ಸಮಸ್ಯೆ ಬರಲಿಕ್ಕೆ ಅಜೀರ್ಣ, ಮಲಬದ್ಧತೆ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳ ಸೇವನೆ, ಟೀ, ಕಾಫಿ, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಹಾರ್ಮೋನ್ ವ್ಯತ್ಯಾಸ ಇವೆಲ್ಲ ಕಾರಣ ಆಗಿರ್ತವೆ. ಅವೆಲ್ಲವೂ ಸರಿಪಡಿಸ್ಕೊಳ್ಬೇಕು ಒಂದು ಹಂತದಲ್ಲಿ. ಈಗ ಆಗಿರೋದು ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಆಗಿರೋದು ಕ್ಯೂರ್ ಮಾಡ್ಕೊಂಡ್ಮೇಲೆ ಮತ್ತೆ ಬರಲ್ಲ. ಇಲ್ಲಂದ್ರೆ ನಾವು ಮೇಲ್ಮೇಲೆ ಸರಿ ಮಾಡ್ಕೊಂಡ್ರೆ ಮತ್ತೆ ಪದೇ ಪದೇ ಬರ್ತಾ ಇರ್ತದೆ. ಅದಕ್ಕಾಗಿ ಇದಾಗಿರೋದು ಹೋಗ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಕಕ್ಕೆ ಹೂವು ಅಂತ ಬರ್ತದೆ. ಕಕ್ಕೆ ಮರ ಚಿತ್ರಣದಲ್ಲಿ ತೋರಿಸ್ತಾ ಇದೆ ನೋಡಿ. ಕಕ್ಕೆ ಮರ ಆರಗ್ಬೋದ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದರ ಹೂವನ್ನ ತೆಗೆದುಕೊಂಡು ಬಂದು ನೆರಳಲ್ಲಿ ಒಣಗಿಸಿ, ಅದನ್ನ ಒಣಗಿಸಿ ಏನ್ ಮಾಡ್ಬೇಕು, ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಆ ಪೌಡರ್ನ ನಾವು ಈ ಕೊಬ್ಬರಿ ಎಣ್ಣೆ ಅಥವಾ ನಾಟಿ ಹಸುವಿನ ತುಪ್ಪದೊಂದಿಗೆ ಅಥವಾ ಒರಿಜಿನಲ್ ಕುಂಕುಮಾದಿ ತೈಲ ಸಿಕ್ಕರೆ, ಒರಿಜಿನಲ್ ಕುಂಕುಮಾದಿ ತೈಲ ನೀವು ಬೇಕಾದ್ರೆ ನಮ್ಮ ಆಶ್ರಮದಿಂದ ತರಿಸ್ಕೋಬಹುದು. ಕುಂಕುಮಾದಿ ತೈಲ ಒರಿಜಿನಲ್ ನಮ್ಮಲ್ಲಿ ಸಿಗ್ತದೆ. ಎಲ್ಲ ಡೂಪ್ಲಿಕೇಟ್ ಮಾಡ್ತಾರೆ. ತುಂಬಾ ಅದನ್ನ ಮಾಡ್ಬೇಕಾದ್ರೆ ಖರ್ಚಾಗುತ್ತೆ. ಅದಕ್ಕೋಸ್ಕರ ಡೂಪ್ಲಿಕೇಟ್ ಮಾಡ್ತಾರೆ. ಆ ಕುಂಕುಮಾದಿ ತೈಲದಲ್ಲಿ ಅದನ್ನ ಮಿಶ್ರಣ ಮಾಡಿ ನೀವು ಮುಖಕ್ಕೆ ಹಚ್ಚಿ 99% ಜನರಿಗೆ 1-2 ತಿಂಗಳಲ್ಲಿ ಬಂಗು ಹೋಗುತ್ತೆ. ಆಮೇಲೆ ಇನ್ನೊಂದು ಮನೆ ಮದ್ದು ಏನಂತ ಹೇಳಿದ್ರೆ, ಗುಲಾಬಿ ಹೂವು ಅದನ್ನೆಲ್ಲ ಪುಡಿ ಮಾಡಿ, ಕಕ್ಕೆ ಹೂವನ್ನು ಅದನ್ನ ನೆರಳಲ್ಲಿ ಪುಡಿ ಮಾಡಿ, ಮುಲ್ತಾನಿ ಮಿಟ್ಟಿಯನ್ನು ಪುಡಿ ಅಂತೂ ಇದ್ದೇ ಇರ್ತದೆ. ಈ ಗುಲಾಬಿ ಹೂವಿನ ಪುಡಿ, ಕಕ್ಕೆ ಹೂವಿನ ಪುಡಿ, ಮುಲ್ತಾನಿ ಮಿಟ್ಟಿ 3 ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಹಚ್ಬೋದು, ಅಥವಾ ಕುಂಕುಮಾದಿ ತೈಲದಲ್ಲಿ ಮಿಕ್ಸ್ ಮಾಡಿ ಹಚ್ಬೋದು. ಈ ರೀತಿ ಹಚ್ಚೋದ್ರಿಂದ ಪಿಗ್ಮೆಂಟೇಷನ್ ಮಾಯ ಆಗ್ತದೆ. ಎಲ್ಲ ಪ್ರಯೋಗ ಮಾಡಿ ಪ್ರಾಕ್ಟಿಕಲ್ ಆಗಿ ನೋಡಿ ನಿಮ್ಗೆ ಹೇಳ್ತಾರೆ. ಅದಕ್ಕೋಸ್ಕರ ಎಷ್ಟೋ ಕಷ್ಟಪಡ್ತಿರ್ತಾರೆ ಪಿಗ್ಮೆಂಟೇಷನ್ಗೆ. ಏನೇನೋ ಟ್ರೀಟ್ಮೆಂಟ್ ತಗೊಂಡು ಕೆಲವು ಜನ ಅಂತೂ ಏನೋ ಕೆಮಿಕಲ್ ಟ್ರೀಟ್ಮೆಂಟ್ ತಗೊಂಡು ಕೆಲವು ಜನರಿಗೆ ಸ್ಕಿನ್ ಕ್ಯಾನ್ಸರೇ ಬಂದುಬಿಡ್ತದೆ. ಅದು ಕಣ್ಣಿನ ಸಮಸ್ಯೆಗಳು, ತುಂಬ ತೊಂದರೆಗಳು ಆಗ್ತವೆ. ಅದಕ್ಕೆ ಪಿಗ್ಮೆಂಟೇಷನ್ಗೆ ಇವು ನ್ಯಾಚುರಲ್ ಆಗಿರ್ತಕ್ಕಂಥ ರೆಮಿಡೀಸ್ಗಳು. ಹೊಟ್ಟೆ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಹರಳೆಣ್ಣೆ, ತ್ರಿಫಲ ಚೂರ್ಣ ಅಥವಾ ಇಸಾಬ್ಗೋಲನ್ನು ಸೇವನೆ ಮಾಡ್ತಾ ಹೋಗಿ. ಮತ್ತು ಅಜೀರ್ಣದ ಸಮಸ್ಯೆಗೆ ಶುಂಠಿ, ಒಣಶುಂಠಿ ಮತ್ತು ಜೀರಿಗೆ, ಓಂಕಾಳು, ಆಮೇಲೆ ಸೋಂಪುಕಾಳನ್ನು ಸಮ ಪ್ರಮಾಣದಲ್ಲಿ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳಿ. ಆ ಪೌಡರ್ನ ಬೆಳಗ್ಗೆ ಸಂಜೆ ಸೇವನೆ ಮಾಡಿ. ಇದರಿಂದ ಅಜೀರ್ಣ, ಮಲಬದ್ಧತೆ, ರಕ್ತ ಶುದ್ಧಿ ಆಗುತ್ತೆ. ಅಜೀರ್ಣ, ಮಲಬದ್ಧತೆ ಸಮಸ್ಯೆ ಗುಣ ಆಗುತ್ತೆ ಈ ಪೌಡರ್ ಸೇವನೆ ಮಾಡೋದ್ರಿಂದ. ಹರಳೆಣ್ಣೆ, ತ್ರಿಫಲ ಚೂರ್ಣ ಅಥವಾ ಇಸಾಬ್ಗೋಲ್ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ. ಈ ಮನೆಮದ್ದುಗಳ ಜೊತೆಗೆ ಈ ಲೇಪನವನ್ನು ಮಾಡೋದ್ರಿಂದ ಒಳಗೂ ಶುದ್ಧಿ ಆಗುತ್ತೆ, ಹೊರಗೂ ಕೂಡ ಶುದ್ಧಿಯಾಗಿ ಪಿಗ್ಮೆಂಟೇಷನ್ಗೆ ಪರಿಹಾರ ನಮಗೆ ಶಾಶ್ವತವಾಗಿ ನಾವು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಹಿತಿ ಇಷ್ಟವಾದಲ್ಲಿ ಆಶ್ರಮಕ್ಕೆ ಒಂದು ವಿಸಿಟ್ ಮಾಡಿ ತಮ್ಮ ಏನಂತ ಹೇಳಿದ್ರೆ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ, ಇಲ್ಲ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಪ್ರತಿ ತಿಂಗಳು. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿದರೆ ಆರೋಗ್ಯ ನೆಮ್ಮದಿಯಿಂದ 100 ವರ್ಷ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.